ಇದು ಗ್ರೀನ್ ವೈಟ್ ಆರೆಂಜ್ ಅಂಡ್ ಪರ್ಪಲ್. ಬ್ಲೂ, ಡಾರ್ಕ್ ಬ್ಲೂ ಅಂಡ್ ಗ್ರೀನ್. ಯಾವ ಕಲರ್? ಲೆಫ್ಟ್ ಹ್ಯಾಂಡ್ ಅಲ್ಲಿ ಡಾರ್ಕ್ ಬ್ಲೂ ಇದೆ, ರೈಟ್ ಹ್ಯಾಂಡ್ ಅಲ್ಲಿ ಗ್ರೀನ್ ಇದೆ. ಬ್ಲೂ ರೆಡ್, ಆರೆಂಜ್, ಗ್ರೀನ್. ಟೂ ಪಿಂಕ್, ಒನ್ ಬ್ಲೂ. ಯೆಲ್ಲೋ, ಡಾರ್ಕ್ ಬ್ಲೂ ಅಂಡ್ ಪರ್ಪಲ್. ಸರಿ ಸರಿ. ಮುಂದೆ ಇದು ಬರೀ ಒಂದು ಕಲರ್ನ ಕಂಡುಹಿಡಿಯುವಂಥ ಒಂದು ಘಟ್ಟ. ಮುಂದೆ ಸ್ಕ್ಯಾನ್ ಮಾಡ್ತಾರೆ ಮಕ್ಕಳು. ಕಲರ್ ಕಂಡುಹಿಡಿಬೇಕಾದ್ರೆ ಹೇಗಾಗುತ್ತೆ ಅಂತಂದರೆ ಅವರ ಫೋಕಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅವರು ಕಣ್ಣು ತೆಗೆದು ಮಾಡಿದಾಗ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಓದಬೇಕಾದ್ರೂ ಸರಿ ಅಥವಾ ಬೇರೆ ಏನಾದರೂ ಪಠ್ಯಕ್ರಮ ಆಗಬೇಕಾದ್ರೂ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಮಕ್ಕಳ ಒಂಚೂರು ಮೇಲ್ ಮಾಡ್ಕೊಳ್ಳಿ ನಿಮ್ಮ ಬ್ಲೈಂಡ್ ಫೋನ್ ಕಣ್ಣು ಉರಿಯುತ್ತೆ. ಸೊ ಹಾಗಾಗಿ ಈ ಒಂದು ಕಲರ್ ರೆಕಾಗ್ನಿಷನ್ ಏನಾಗುತ್ತೆ, ಫಸ್ಟ್ ಗ್ರಾಸ್ಪಿಂಗ್ ಕೆಪಾಸಿಟಿ ಮಕ್ಕಳಿಗೆ ಬರುತ್ತೆ. ನಮ್ಮ ಅಕಾಡೆಮಿಕ್ಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಆಕ್ಟಿವಿಟೀಸಲ್ಲಾಗಲಿ ಅವರಿಗೆ ಗ್ರಾಸ್ಪಿಂಗ್ ಕೆಪಾಸಿಟಿ ಬರುತ್ತೆ. ಆಮೇಲೆ ಅದನ್ನು ಏನು ತಗೊಂಡಿದ್ದಾರೆ ಅದನ್ನು ಅವರು ಹೇಳಲಿಕ್ಕೂ ಸಾಧ್ಯ ಆಗುತ್ತೆ. ಗ್ರಾಸ್ಪಿಂಗ್ ಆ್ಯಂಡ್ ರೀಕಾಲಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಆಗುತ್ತೆ, ಫೋಕಸಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಮಾಡಿದ ಮೇಲೆ ಮಕ್ಕಳು ಮುಂದಿನ ಘಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ. ಇದು ಬರಲಿಲ್ಲ ಅಂದರೆ ಮುಂದೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಹಂತ ತಲುಪಿದ್ದಾರೆ ಅಂತಲೇ ನೀವು ಅನ್ಕೋಬೋದು. ನೆಕ್ಸ್ಟ್ ಸ್ಕ್ಯಾನ್.